ಒಬ್ಬ ಅಧಿಕಾರಿಯ ಮಾಡಿರ್ತಕ್ಕಂಥ ದುರ್ನಡತೆ ಏನಿದೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಖಂಡನೀಯ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥ ತಾವೆಲ್ಲ ಗಮನಿಸಿದಿರಿ. ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ, ಹಾಲಿ ಕೇಂದ್ರದಲ್ಲಿ ಸಚಿವರಾಗಿದ್ದವ್ರನ್ನ, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲಾ ಸಂಸತ್ ಸದಸ್ಯರನ್ನ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಪತ್ರ ಬರೆದಿರ್ತಕ್ಕಂಥದ್ದನ್ನ ನಮ್ಮ ಮುಂದೆ ಇದೆ. ಈಗಾಗಲೇ ಯಾವ್ಯಾವ ವಕೀಲರುಗಳು, ನ್ಯಾಯವಾದಿಗಳು ಹಿಂದೆ ಇದ್ದಾರೆ, ಯಾರು ಹೇಳಿ ಮಾಡಿಸಿದ್ದಾರೆ, ಯಾವ ಕಚೇರಿಯಲ್ಲಿ ಟೈಪ್ ಆಯಿತು, ಹೇಗೆ ಬಂತು ಅಂತಕ್ಕಂಥದ್ದು ಸಹಿ ಮಾಡಿರ್ತಕ್ಕಂಥ ಈ ವ್ಯಕ್ತಿ ಭಾರತೀಯ ಸೇವಾ ನಿಯಮಗಳನ್ನ ಬಹುತೇಕ ಅರ್ಥ ಮಾಡ್ಕೊಂಡಿಲ್ಲ. ಕಾರಣ ಅಧಿಕಾರದ ಹಣದ ಮದ ಆತನಿಗೆ ಹೆಚ್ಚಾಗಿದೆ. ಒಬ್ಬ IPS ಅಧಿಕಾರಿ ಆದ ತಕ್ಷಣ ಆತಗೆ ಎಷ್ಟು ಸಂಬಳ ಬರ್ಬೋದು? ಒಂದು 3 ಲಕ್ಷ, 4 ಲಕ್ಷ, 5 ಲಕ್ಷ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಇವತ್ತು ಪ್ರತಿಷ್ಠಿತ ಕಂಪನಿಗಳ CEO ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಕುಟುಂಬ ತಾವು ವಾಸ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ದುಡ್ಡನ್ನು ಎಲ್ಲಿಂದ ತಂದ್ರಿ, ಎಲ್ಲಿಂದ ಬಂತು? ನಮ್ಮ ಓಲ್ಡ್ ಏರ್ಪೋರ್ಟ್ ಇದೆ HL ಹಿಂಭಾಗದಲ್ಲಿ ಎಪ್ಸಿಲಾನ್ ಅಂತ, EPSILON ಎಪ್ಸಿಲಾನ್ ಅಂತ ಒಂದು ಗೇಟೆಡ್ ಕಮ್ಯುನಿಟಿ ಇದೆ. ಬೆಂಗಳೂರಿನಲ್ಲಿರ್ತಕ್ಕಂಥ, ಬಾಂಬೆಲಿರ್ತಕ್ಕಂಥ ಬಹುತೇಕ CEOಗಳು ಅಲ್ಲಿ ವಾಸ ಮಾಡ್ತಕ್ಕಂಥ ಜಾಗ. ಇವ್ರದ್ದು 1 ಎಕರೆನಲ್ಲಿ ಇವ್ರದ್ದು ವಿಲ್ಲಾ ಇದೆ. ಅಲ್ಲಿ 3 ಬೆಡ್ರೂಮ್ ನೀವು ವೆಬ್ಸೈಟ್ ತೆಗೆದು ಹೊಡೆದ್ರೆ ಒಂದು 3 ಬೆಡ್ರೂಮ್ನ ಬೆಲೆ 25 ಕೋಟಿ ಮೇಲೆ. ಅಲ್ಲಿ ವಾಸ ಮಾಡಬೇಕು ಅಂದರೆ ಮೇಂಟೆನೆನ್ಸ್ ಚಾರ್ಜ್ 3 ರಿಂದ 4 ಲಕ್ಷ ಕೊಡಬೇಕಾದ್ರೆ ಇವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಇವತ್ತು ನಾಗಾವಾರ ಸರ್ವೆ ನಂಬರ್ 87ರಲ್ಲಿ ಏನು ಕುಮಾರಸ್ವಾಮಿ ಹೇಳೋದು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಅಂತಕ್ಕಂಥ ದಾಖಲೆ ನಾನು ಈಗ ಬೇಕಾದ್ರೆ ಕೊಡ್ತೀನಿ. 36 ಅಂತಸ್ತದ ಸುಮಾರು 3 ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ. ಒಬ್ಬ IPS ಅಧಿಕಾರಿ ಆಗಿರ್ತಕ್ಕಂಥ ಅವ್ರ ಶ್ರೀಮತಿ ಹೆಸರಲ್ಲಿ ಇರ್ಬೋದು. ಯಾಕೆ ಇವತ್ತು ಕೋರ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಹೆಸರಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಮುಖ್ಯಮಂತ್ರಿಗಳದ್ದು ತನಿಖೆ ಇರ್ತದೆ ಅಂತ ಮಾಡ್ತಾ ಇದ್ದಾರೆ? ಇವರ ಶ್ರೀಮತಿಯಲ್ಲಿರ್ಬೋದು, ಅವ್ರ ಅಪ್ಪನೇ ಕೊಟ್ಟಿರ್ಬೋದು. ಅವರೂ ಸಹ ಒಂದು ತಿಂಗಳು ಜೈಲಿದ್ದು ಬಂದಿರತಕ್ಕಂಥವ್ರು ಭ್ರಷ್ಟಾಚಾರದ ಆರೋಪದ ಮೇಲೆ. ಬೆಂಗಳೂರಿನಲ್ಲಿ ನನ್ನಂಥ 2 ಸಾರಿ MLA ಆಗಿ ಗೆದ್ದು 1-2 ಸಾರಿ ಗೆದ್ದು ಸೋತಿರ್ತಕ್ಕಂಥನಿಗೆ 40-60 ಮನೆ ಇಲ್ಲ. ಇವರು 1 ಎಕರೆ ಮನೆ ಕಟ್ಟಿರ್ತಾರೆ. ನಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಾಗಾವಾರ ಸರ್ವೆ ನಂಬರ್ನಲ್ಲಿ ಅದು ಜಾಗ ಯಾರ್ದು? ವಯಾಲಿಕಾ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ. ಅದು ಜನಗಳಿಗೆ ಅಲರ್ಟ್ ಆಗಿದೆ, ಕೇಸ್ ನಡೀತಾ ಇದೆ. ಯಾರನ್ನೂ ಹತ್ರಕ್ಕೆ ಬಿಡ್ದಂಗೆ ದುಂಡಾವರ್ತಿನಲ್ಲಿ ಇವತ್ತು ಪೊಸಿಷನ್ ತಗೊಂಡು ಕೆಲಸ ಮಾಡಿದೆ. ಇದು ಅಧಿಕಾರದ ದುರುಪಯೋಗ ಅಲ್ವಾ? ರಾಚೇನಹಳ್ಳಿನಲ್ಲಿ ಸುಮಾರು 8 ಎಕರೆ ಎಬಿಸು EBISU ಕಮ್ಯುನಿಟಿ ಸೆಂಟರ್ ಅಂತ ಇದೆ. ಇವ್ರ ಕುಟುಂಬದವರು ಓನರು. 8 ಎಕರೆ. ಇವತ್ತು ಅಲ್ಲಿ ನಾಗಾವಾರದಲ್ಲಿ ನೀವು 1 ಎಕರೆ ಎಷ್ಟು ಬೆಲೆ ಗೊತ್ತಾ? 125 ರಿಂದ 150 ಕೋಟಿ. ರಾಚೇನಹಳ್ಳಿ ಹೆಗಡೆ ನಗರದಲ್ಲಿ ಬೆಲೆ ಎಷ್ಟು ಗೊತ್ತಾ? 1 ಎಕರೆ 100 ರಿಂದ 125 ಕೋಟಿ. 8 ಎಕರೆ ಇದೆ. ಇವರ ಶ್ರೀಮತಿಯವರು ವುಮೆನ್ಸ್ ಆ್ಯಂಡ್ ಚೈಲ್ಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬಿಗ್ ಕಾಂಟ್ರಾಕ್ಟ್ರು. ಕಮ್ಮ ಕಂಪನಿ ಅಂತ, ಕಮ್ಮ ಕಂಪನಿ ಅಂತ. ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ? ಒಬ್ಬ IPS ಅಧಿಕಾರಿ ಆದ ತಕ್ಷಣ ಸಾವಿರಾರು ಕೋಟಿಗಳನ್ನ ಯಾವ ರೀತಿ ಮಾಡ್ಬೋದು?
ಇಲ್ಲಿ ಕಿಶೋರ್ ಕುಮಾರ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನನ್ನು ಮನೆ ಕರೆಸಿ 2 ಕೋಟಿ ಕೇಳಿದ್ರು, ರಿಶ್ವತ್ ಕೇಳಿದ್ರು, 20 ಕೋಟಿ ಕೊಡಲೇಬೇಕು ಅಂತ ಕೇಳಿದ್ರು ಅಂತ ದಾಖಲೆ ಮಾಡಿದ್ದಾರೆ. ಶ್ರೀಧರ್ ಅಂತಕ್ಕಂಥವ್ರು ನನ್ನನ್ನು ಇಟ್ಟುಕೊಂಡು ಹಲವಾರು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡಿಸಿ ಸುಮಾರು ಆತ ಬರೆದಿರೋ ಕಂಪ್ಲೇಂಟ್ನಲ್ಲೇ SP ಅವ್ರಿಗೆ ನೋಡಿ ಇಷ್ಟಿದೆ ಕಂಪ್ಲೇಂಟು, ಯಾರ ಹತ್ರ ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆತ ಕಂಪ್ಲೇಂಟ್ ಮುಖಾಂತರ ಕೊಟ್ಟಿದ್ದಾನೆ. ಇಷ್ಟು ಕಂಪ್ಲೇಂಟು ಸಹಿ ಮಾಡಿ ನಾನೆಲ್ಲ ಯಾವ ರೀತಿ ಉಪಯೋಗಿಸ್ಕೊಂಡ್ರು, ಏನೇನು ಮಾಡಿದ್ರು ಅಂತಕ್ಕಂಥದ್ದು ಸುಮಾರು 13 ಪೇಜ್ಗಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ವಿತ್ ಡೀಟೇಲ್ಸು. ಇದುವರೆಗೂ ಇದ್ರ ಬಗ್ಗೆ ತನಿಖೆ ಆಗಿಲ್ಲ. ಇಂಥ ಅಧಿಕಾರಿಯಿಂದ ಫೇರ್ ಎನ್ಕ್ವೈರಿ ಆಗಲಿಕ್ಕೆ ಸಾಧ್ಯವಾ? ಸರ್ಕಾರವನ್ನು ಮೆಚ್ಚಿಸಲಿಕ್ಕೆ ವಿರೋಧ ಪಕ್ಷದವ್ರನ್ನ ಬಡಿದಕ್ಕೆ ಇವತ್ತನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಇವತ್ತು ಟೂಲ್ ಆಗಿ. ಪಾಪ ಮಂತ್ರಿಗಳು ಕುಳಿತುಕೊಂಡು ಭಾಳ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಮಾಡ್ಕೊಂಡಿದ್ದಾರೆ, ನಮ್ಮ ಜಿಲ್ಲಾ ಮಂತ್ರಿಯವರು ಮಾಡಿ, ಯಾಕೆಂದರೆ ಅವ್ರದ್ದು ಕೇಸ್ ನೆಕ್ಸ್ಟ್ ಬರ್ತಾ ಇದೆಯಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಕೇಸ್ ಇದೆ, ಇವರು ಕೆರೆ ಕದ್ರು ಅಂತ ಒಂದು ಕೇಸ್ ಆಗ್ತಾ ಇದೆ. ಇವಕ್ಕೆಲ್ಲ ನೆಕ್ಸ್ಟು ಈತ ಬಂದು ಅಲ್ಲಿ ಆ ಜಾಗದಲ್ಲಿ ಕುಣಿಸಿದ್ದಾರೆ, ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ಒಂದು ಕೆಲವೇ ತಿಂಗಳುಗಳಲ್ಲಿ ಬಚಾವ್ ಆಗಬೇಕಲ್ಲ, ಆತನ ಆಶೀರ್ವಾದ ಇವರಿಗೆಲ್ಲ ಬೇಕಾಗ್ತಲ್ಲ, ಅದಕ್ಕೆ ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ ಇವರೆಲ್ಲ. ನಾವು ಕೇಳ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಯಾರದೇ ಕುಮಾರಸ್ವಾಮಿ ಅವರಿಂದ ಹಿಡಿದು ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಒಬ್ಬ ಅಧಿಕಾರಿ ಆ ಇಲಾಖೆಯ ಮೊಹರಂ ಇಲ್ಲ, ಆ ಇಲಾಖೆಯ ಸೈನ್ ಇಲ್ಲ, ಕೇವಲ ಖಾಲಿ ಪೇಪರ್ನಲ್ಲಿ ರಜದ ದಿವಸ ಟೈಪ್ ಮಾಡಿ ಇದನ್ನು ವೈರಲ್ ಮಾಡ್ತಾನೆ ಅಂದರೆ ಉದ್ದೇಶ ಏನು? ಯಾರಾದರೂ ಟೈಪ್ ಮಾಡಿಸಿ ಇದನ್ನ ಕೈ ಸೈನ್ ಮಾಡಿಸ್ಕೊಟ್ಟಿದ್ದಾರಾ? ಇದನ್ನೇ ಮಾಡಿದ್ದಾನ? ರಜದ ದಿವಸ ಯಾವ ಮೀಟಿಂಗ್ ಕರೆದಿದ್ದ? ಮಾಡಲಿ. ನಾವು ರಾಜಕೀಯ ನಾಯಕರುಗಳು ಅಪಾದನೆಗಳು ಮಾಡಿದಾಗ ಅವರು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಅವರು ಮೀಟಿಂಗ್ಗಳನ್ನ ಮಾಡಿಕೊಂಡು ಯಾವ್ಯಾವ್ದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಯಾರ್ಯಾರು ಧೈರ್ಯ ತುಂಬಬೇಕು, ಆ ಕೆಲಸ ಮಾಡೋದು ನಮ್ದು ಅಬ್ಜೆಕ್ಷನ್ ಇಲ್ಲ. ಯಾವುದೋ ಒಂದು ಪ್ರಾಣಿಗೆ ಹೋಲಿಸ್ಕೊಂಡು ಆತನ ಮಗ ಕನ್ನಡಿಲಿ ಆತ ನೋಡ್ಕೋಬೇಕು ಒಂದ್ಸರಿ, ಯಾವ ಪ್ರಾಣಿಗೆ ಯಾರು ಹೋಲ್ತಾರೆ ಅಂತಕ್ಕಂಥದ್ದನ್ನ. ಈ ರೀತಿಯ ಹೇಳಿಕೆಯನ್ನು ನಮ್ಮ ನಾಯಕರುಗಳ ಬಗ್ಗೆ ಕೊಡೋದೇ ಆದರೆ, ಸರ್ಕಾರ ಅವನ್ನ ಬೆಂಬಲಿಸೋದೇ ಆದರೆ, ಈ ಸರ್ಕಾರದ ನೈತಿಕತೆ ಎಲ್ಲಿಗಿದೆ, ಎಲ್ಲಿಗೆ ಹೋಗ್ತಾ ಇದೆ? ಇದು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ನ್ಯಾಯಾಲಯಗಳ ಬಗ್ಗೆ ಗೌರವ ಇಲ್ಲ ಇವರಿಗೆ, ಸರ್ಕಾರದವ್ರಿಗೆ. ತನಿಖೆಗಳ ಬಗ್ಗೆ ಗೌರವ ಇಲ್ಲ. ಇವರು ಭಾರತ ದೇಶದಲ್ಲಿದ್ದಾರೋ ಇಲ್ಲ ಸಪ್ರೇಟ್ ದೇಶ ಮಾಡ್ಕೊಂಡಿದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ನಾನು ತಗ್ಗಲ್ಲ, ಬಗ್ಗಲ್ಲ, ಜಗ್ಗಲ್ಲ. ಇವ್ರ ಹಿಂದೆ ಏನು ಹೇಳಿದರು? ನಾನು ಕಾಂಗ್ರೆಸ್ನಲ್ಲಿದ್ದೆ, ಹಂಸದ್ವಾರ ಭಾರದ್ವಾರದ ಕುತ್ಕೊಂಡು ಇವ್ರು ಏನೇನು ಮಾಡ್ತಾ ಇದ್ರಾಗ? ನ್ಯಾಯಕ್ಕೋಸ್ಕರ ತಾನು ಇವರು ಮಾಡ್ತಿದ್ದು. ಇವರು ಮಾಡೋದು ಸರಿ, ಬೇರೆಯವ್ರು ಮಾಡೋದು ತಪ್ಪ? ನಾವು ಇದ್ವಲ್ಲ ಜೊತೆಲಾಗ. ಹಂಸದ್ವಾರ ಭಾರದ್ವಾಜ ಹತ್ರಕ್ಕೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಾನು ಜೊತೆಲಿ ಇರ್ತಿದ್ದೆ. ಆಗಲಿ, ನ್ಯಾಯ ಅಂತಕ್ಕಂಥದ್ದು ಈಚೆ ಬರಬೇಕು, ತನಿಖೆಯಿಂದ ಸತ್ಯ ಹೊರಗಡೆ ಬರಬೇಕು. ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಒಬ್ಬ ಕೇಂದ್ರ ಮಂತ್ರಿ ನೋಟಿಸ್ನು ತೆಗೆದುಕೊಳ್ಳದೆ ವಿಷಯ ಗೊತ್ತಾದ ತಕ್ಷಣ ಎನ್ಕ್ವೈರಿಗೆ ಹಾಜರಾಗಿದ್ದಾರೆ ಅಂದರೆ ಬೇರೆ ಇರ್ತಾರೆ. ಅವ್ರಿಗೆ ಕೋರ್ಟ್ಗೆ ಹೋದ್ರ ನನ್ನ ನೋಟಿಸ್ ಕೊಟ್ಟಿಲ್ಲ ಅದು ಇದು ಅಂತ ಮತ್ತೊಂದೇನೋ ಮಾಡ್ದ, ನೇರ ತನಿಖೆಗೆ ಬಂದ್ರಲ್ಲ. ಇದಕ್ಕಿಂತ ಮುಂಚೆ ಎಲ್ಲ ಕಡೆ ವೈರಲ್ ಮಾಡೋದು, ಮಾನಹಾನಿ ಆಗ್ತಕ್ಕಂಥ ಹೇಳಿಕೆಗಳು ಕೊಡೋದು, ಮತ್ತೊಂದು ಮಾಡೋದು, ಇದು ಸರ್ಕಾರ ನಡೆಸ್ತಕ್ಕಂಥ ರೀತಿ ನೀತಿನ? ಇದು ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಮಾತೆತ್ತಿದ್ರೆ ಭ್ರಷ್ಟಾಚಾರ ತೆಗೆದ್ರೆ ನೀವು ಮಾಡಿದ್ದೀರಾ ನಾವು ಮಾಡ್ತೀವಿ, ನೀವು ಮಾಡಿದ್ದೀರಾ ನಾವು ಮಾಡ್ತೀವಿ. ವಿಧಾನಸಭೆಯಲ್ಲಿ ಮೂಢಾಗರಣ ಕರೆಕ್ಟಾಗಿ ಚರ್ಚೆ ಆಗಿದ್ರೆ ಅಲ್ಲೇ ತೀರ್ಮಾನ ಆಗ್ತಿತ್ತು ವಿಷಯ. ಯಾಕೆ ಕದ್ದೋದ್ರು ಇವರು? ಒಂದು ದಿವಸ ಮುಂಚೆನೇ ಯಾಕೆ ವಿಧಾನಸಭೆನ ಕ್ಲೋಸ್ ಮಾಡ್ಕೊಂಡು ಹೋದ್ರು, ಅಸೆಂಬ್ಲಿನ? ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ಈ ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆ ತತ್ಕ್ಷಣ ಈತನ ಸಸ್ಪೆಂಡಲ್ಲಿ ಇಡಬೇಕು, ತನಿಖೆ ಆಗಬೇಕು. ಈತನ ಮೇಲೆ ಇರ್ತಕ್ಕಂಥ ಎಲ್ಲ ಆರೋಪಗಳಿಗೂ CBI ಕೊಟ್ಟು ತನಿಖೆ ಆಗಬೇಕಾಗ್ತದೆ. ಇದಾಗಲಿಲ್ಲ ಅಂದರೆ ನಾವು ಹೋಮ್ ಸೆಕ್ರೆಟರಿ ಅವರಿಗೂ ಹೋಗ್ತೀವಿ, ತನಿಖೆ ಮಾಡಿ ಜೊತೆಗೆ
ನಾವು ಜನಾಂದೋಲನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ನಾಯಕರಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ಸಹಿಸ್ಕೊಂಡು ಅವರ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಇವನು ಯಾರೋ ಇಲ್ಲಿ ಹೊಟ್ಟೆಪಾಡಿಗೋಸ್ಕರ ಬಂದಿರತಕ್ಕಂಥ ಅಧಿಕಾರಿ, ನಾವು ಕಟ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಸಂಬಳ ಕೊಡ್ಕೊಂಡಿರ್ತಕ್ಕಂಥವನು ಇಲ್ಲಿ ಲೂಟಿ ಹೊಡೆಯೋದಕ್ಕೆಲ್ಲ ಇರೋದು. ಇದನ್ನೊಬ್ಬ ಮುಖ್ಯಮಂತ್ರಿ ಮಂತ್ರಿಗಳು ಸಮರ್ಥಿಸ್ಕೋತಾರೆ ಅವನ್ನ ಅಂದರೆ ನಾಳೆ ದಿವಸ ಇವ್ರಿಗೂ ಬರ್ತದದು. ಇಂಥ ಅಧಿಕಾರಿ ಏನಾಗಿದೆ ಬೆಂಗಳೂರಿನಲ್ಲಿ, ಹಿಂದೆ ನೀವೆಲ್ಲ ನೋಡ್ತಾ ಇದ್ದೀರಿ, ಪ್ಯಾರಲಲ್ ಆಗಿ ಸೆಟ್ಲ್ಮೆಂಟ್ ನಡೀತಾ ಇತ್ತು. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೂತ್ಕೊಂಡು, ಇವರು ಲೈಸೆನ್ಸ್ಡ್ ಎಲಿಮೆಂಟ್ಸ್, ಇವರು ಲೈಸೆನ್ಸ್ಡ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗ್ಬಿಟ್ಟಿದ್ದಾರೆ ಇವರೆಲ್ಲ. ಅಧಿಕಾರ ಇದೆ, ಎಲ್ಲಿ ಬೇಕಾದ್ರೆ ಕೇಸ್ ಹಾಕ್ತೀನಿ, ಜೈಲಿಗೆ ಕಳಿಸ್ತೀನಿ, ಸೆಟ್ಲ್ಮೆಂಟ್ ಬನ್ನಿ. ಸೆಟ್ಲ್ಮೆಂಟ್ ಬರಲ್ಲ ಅಂದರೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿ. ಬಹುತೇಕ ಈ ದಾಖಲೆಗಳು ನೋಡಿದ್ರೆ ಈ ಅಧಿಕಾರಿ ಕೆಲ ಚೀಫ್ ಮಾಸ್ಟರ್ಸ್ ಈ ಮೊದಲು ಹಿಂದೆ ಹೇಳ್ತಾ ಇದ್ದು ಕಾರ್ಟಲ್ಗಳಿಗೆ ಒಬ್ಬೊಬ್ಬರು ಡಾನ್ಗಳು ಇರ್ತಾರೆ ಅಂತ, ಆ ಥರ ಇರಬೇಕು ಅನಿಸ್ತಾ ಇದೀಗ. ಇಂಥವ್ರಿಗೆ ಬೆಂಬಲ ಕೊಡ್ತಾರೆ ಸರ್ಕಾರ. ಇವ್ರನ್ನ ನಿಷ್ಪಕ್ಷಪಾತ ತನಿಖೆ ನಡೀತದ? ಮುಖ್ಯಮಂತ್ರಿಗಳು ಹೇಳಬೇಕು ಬಿಡಿ, ಯಾಕೆಂದರೆ ತನಿಖೆ ಅವ್ರದ್ದು ನಡೀತಾ ಇದೆಯಲ್ಲ, ತನಿಖೆ ಅವ್ರು ಬರ್ಸ್ಬೇಕಲ್ಲ, ಅವ್ರ ಪರವಾಗಿ ಹೇಳಲೇಬೇಕು ಅವರು. ಅದು ಎಲ್ಲೋ ದುರದೃಷ್ಟವಶಾತ್ ಕೋರ್ಟು ಅಬ್ಸರ್ವೇಷನ್ ಇಡೋದ್ರಿಂದ ಸ್ವಲ್ಪ ಭಯ ಇರಬೇಕು ಅಷ್ಟೇ. ಇಲ್ಲಾಂದರೆ ಹೆಂಗೆ ಬೇಕಂಗೆ ಬರ್ಸ್ಕೊಳ್ಳಿ. ನೋಡಿದ್ವಿ ತನಿಖೆಗಳನ್ನ, ಯಾವ ರೀತಿ ತನಿಖೆ ಮಾಡಿದ್ರು. ನಾಗಮಂಗಲದ ಕಂಡಕ್ಟರ್ ತನಿಖೆ ಯಾವ ಥರ ನಡೀತು, ಏನೇನು ಮಾಡ್ತಾಯಿದ್ರಿ ಹಂಸದ್ವಾರ ಭಾರದ್ವಾರ ಇದ್ದಾಗ. ಇವತ್ತು ರಾಜ್ಯಪಾಲ ನಿಮಗೆ ತೊಂದರೆ ಆಯ್ತು ಅಂದಾಗ ರಾಜ್ಯಪಾಲರನ್ನ ಇದು ಮಾಡ್ತಾರೆ. ಅವತ್ತೇನು ಮಾಡ್ತಾಯಿದ್ರಿ? ಯಡಿಯೂರಪ್ಪನವ್ರದ ಬೇಗ ಪರ್ಮಿಷನ್ ಕೊಡಿದ ನೀವು ಕೇಳ್ತಿರ್ಲಿವ? ರಾಜಕಾರಣದಲ್ಲಿ ಕೇಳ್ತಾರೆ, ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ನಾವು ಸರ್ಕಾರದಲ್ಲಿದ್ದೀವಾ? ಅದನ್ನು ನೀವು ಪ್ರೂವ್ ಮಾಡಬೇಕು. ಬರೀ ಆರೋಪ ಅಲ್ಲ, ಪ್ರೂವ್ ಮಾಡಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವರು ಬಳಸ್ಕೊಂಡಿದ್ದಕ್ಕೆ ನಾನು ಅವತ್ತಲ್ಲಿದ್ದೆ ಸಾಕ್ಷಿ ಅಂತ. ಹಿಂದಿ ಮುಖಂಡರುಗಳು ರಾಜಭವನನ ರಾಜ್ಯಪಾಲರ ಕಚೇರಿನ ತನಿಖೆ. ಹಾಗಾದ್ರೆ ಇವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಚೇರಿನ ತನಿಖೆ ಮಾಡ್ತೀನಿ ಅಂತ ಒಬ್ಬ ಅಧಿಕಾರಿ ಕೊಟ್ಟರೆ ಪರ್ಮಿಷನ್ ಕೊಡ್ತಾರಾ? ರಾಜಕೀಯದವರಾಗ್ಲಿ ಅಧಿಕಾರಿಗಳು ಹೇಳಿದ್ರೆ ರಾಜ್ಯಪಾಲರು ಈ ದೇಶದ ಅಧ್ಯಕ್ಷರ ಪ್ರತಿನಿಧಿ. ರಾಜ್ಯಪಾಲರು ರೈಡ್ ಮಾಡಿದ್ರೆ ಗವರ್ನರ್ ಆಫೀಸ್ ರೈಡ್ ಮಾಡೋದೇನೋ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೈಡ್ ಮಾಡೋದೇನು? ಇದಕ್ಕೆ ಅಧಿಕಾರ ಇದೆಯಾ? ಈ ಸರ್ಕಾರ ಬೇಕಾದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತದೆ. ಬೇಕಾದರೆ ಉದ್ದಟತನದಿಂದ ಪ್ರದರ್ಶಿಸೋರು ಏನು ಬೇಕಾದ್ರೂ ಮಾಡ್ತಾರೆ. ರಾಜ್ಯಪಾಲರು ಆ ಕಚೇರಿ ದುರ್ಬಳಕೆ ಆಗ್ತಿದೆ, ರಾಜ್ಯಪಾಲರು ಅವರ ಒಂದು ಕೆಲಸವನ್ನ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ನ ಜಡ್ಜ್ ನಾಗರತ್ನ ಅವರು ಒಂದು ಯಾವ ರಾಜ್ಯಪಾಲರ ಬಗ್ಗೆ ಎಲ್ಲ ಕಡೆ ಇದು ಈ ರೀತಿಯ ಸೈಟೇಷನ್ಸು ಕಾಂಗ್ರೆಸ್ ಸೆಂಟ್ರಲ್ನ ಇದ್ದಾಗಲೂ ಬಂದಿದೆ, BJP ಸೆಂಟ್ರಲ್ ಇದ್ದಾಗಲೂ ಬಂದಿದೆ, ಇತರೆ ಪಕ್ಷಗಳು ಇದ್ದಾಗಿಂದಲೂ ಬಂದಿದೆ. ಅದಕ್ಕೆ ನಾವು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಆದರೆ ಇವರು ಹೊರಟ್ರಲ್ಲಪ್ಪ, ಏನು 136 ಜನ MLAಗಳು MLCಗಳನ್ನೆಲ್ಲ ಕರ್ಕೊಂಡು ಹೋದ್ರಲ್ಲ, ರಾಜ್ಯಪಾಲ ಏನು ಹೇಳಿದ್ರು? ಇವರೇನು ಹೇಳಿದ್ರು? ಕುಮಾರಸ್ವಾಮಿ ಅವ್ರದ್ದು ಇವ್ರದ್ದು ನಿಮ್ಮ ಹತ್ರ ಪೆಂಡಿಂಗ್ ಇದೆ. ಏನು ಹೇಳಿದ್ರು ರಾಜ್ಯಪಾಲರು? ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರೆಸಿಡೆಂಟ್ ಅವರು ಕನ್ಸಿಡರ್ ಮಾಡ್ತಾರೆ. ಪ್ರೆಸಿಡೆಂಟು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ, ಅವರ ವ್ಯಾಪ್ತಿಗೆ ಬರ್ತಕ್ಕಂಥವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದನ್ನು ನಾವ್ಯಾರು ಮಾತಾಡೋಕ್ಕಾಗಲ್ಲ. ಕೋರ್ಟ್ ಇದೆ, ಪ್ರೆಸಿಡೆಂಟ್ ಇದೆ. ಈಗ ಕೇರಳದಲ್ಲಿ ಬೇರೆ ಸರ್ಕಾರ ಇದೆ, BJP ಸರ್ಕಾರದಲ್ಲಿರುವಂತಹ ಹೊರತಾದ ಬೇರೆ ರಾಜ್ಯಗಳಲ್ಲಿ ಈ ಥರದ್ದು ಹೆಚ್ಚಾಗ್ತಾ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು. ಇಶ್ಯೂಸ್ ಯಾಕೆ ಬರುತ್ತೆ ಅಂದ್ರೆ ಈ ತರದ ತಪ್ಪುಗಳಾದಾಗ ನೋಡಿ, ಇವ್ರೆ ಪಕ್ಷಗಳು ಅಧಿಕಾರಗಳು 5 ವರ್ಷಕ್ಕೆ ಚೇಂಜ್ ಆಗ್ತವೆ, ಬಟ್ ಇಶ್ಯೂಸ್ ಇಂಪಾರ್ಟೆಂಟ್. ಈಗ ಒಬ್ಬ ರಾಜ್ಯಪಾಲರ ಕಚೇರಿನ ರೈಡ್ ಮಾಡಬೇಕು ಅಂತ ಕೇಳೋವಂಥದ್ದು ಇದೆಯಲ್ಲ, ಅದು ಅವಿವೇಕ ತಾನೆ. ಆ ಇಶ್ಯೂ ಮೇಲೆ ತಾನೇ ನಾವು ಇವತ್ತು ಮಾತಾಡ್ತಾ ಇರೋದು. ಅಂತ ಇಶ್ಯೂ ಮೇಲೆ ಮಾತಾಡಬೇಕು. ಅಧಿಕಾರ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. 5 ವರ್ಷಕ್ಕೆ ಚೇಂಜ್ ಆಗ್ತದೆ. ಕಾಂಗ್ರೆಸ್ನವ್ರು ಇರ್ತಾರೆ, BJP ಅವರು ಇರ್ತಾರೆ, ಲೋಕಲ್ ರೀಜನಲ್ ಪಾರ್ಟೀಸ್ ಇರ್ತಾರೆ. ಬಟ್ ಅದಕ್ಕೆ ಅದು ಮಹತ್ವ ಅಲ್ಲ, ಇಶ್ಯೂಸ್ ಮೇಲೆ ಮಹತ್ವ. ಪಕ್ಷದಲ್ಲಿ ಇದ್ದೀರಿ, ಆದ್ರೆ ಸಮಾಜದಲ್ಲಿ ಆ ಥರದಿಲ್ಲ. ಯಾಕಂತಂದ್ರೆ ರಾಜ್ಯಪಾಲದ ಏನಿದೆ ಅದು ಕಾಂಗ್ರೆಸ್ ಅವರು ಮಾಡಿರ್ಬೋದು. ಇದು ನಾವು ರಾಜಕಾರಣಿಗಳು ಮಾತಾಡ್ತಕ್ಕಂಥದ್ದು ರಾಜಕೀಯ ಸ್ಟೇಟ್ಮೆಂಟ್ಗಳು ಅನ್ಸ್ಕೊಳ್ತದೆ. ಅದನ್ನು ತನಿಖಾ ಸಂಸ್ಥೆಗಳಿಗೂ ಅದಕ್ಕೂ ಅನ್ವಯ ಆಗುತ್ತೆ. ತನಿಖಾ ಸಂಸ್ಥೆಗಳಿರೋದು ಅವ್ರು ಕೆಲಸ ಮಾಡೋದಕ್ಕೆ, ಸ್ಟೇಟ್ಮೆಂಟ್ ಮಾಡೋದಕ್ಕಲ್ಲ.
ನಾವು ರಾಜಕಾರಣ ಅದು ಸರ್ವ ಸಾಮರ್ಥ್ಯ. ನಾನು ಕಾಂಗ್ರೆಸ್ ಇದ್ದಾಗ ಇವ್ರ ಬಗ್ಗೆ ಅಪಾದನೆ ಮಾಡ್ತಿದ್ನೇನೋ, ಇಲ್ಲಿದ್ದಾಗ ಅವ್ರ ಬಗ್ಗೆ ಮಾಡ್ತಿದ್ದು. ಇದು ರಾಜಕೀಯ ಸ್ಟೇಟ್ಮೆಂಟ್ಗಳಾಗ್ತವೆ. ವಾಸ್ತವಾಂಶ ಬೇರೆ ಇರ್ಬೋದು, ವಾಸ್ತವಾಂಶ ತನಿಖೆಯಿಂದ ಬರಬೇಕು. ನಾನು ಕೇಳ್ತಾ ಇರ್ತಕ್ಕಂಥ ಮೂಲ ಉದ್ದೇಶ, ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ? ಒಂದು ಸರ್ಕಾರನೇ ಅವ್ರನ್ನ ಇದು ಮಾಡಿರ್ತಕ್ಕಂಥ ಸರಿನಾ? ಹಾಗಾದರೆ ಈ ಲೆಟ್ರ್ ಬರ್ತಕ್ಕಂಥ ಸರಿನಾ? ಸರಿ ಅಂತ ಒಪ್ಕೊಬೋಣ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು, ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಅಂದರೆ ಆತ ಮಾಡಿದ್ರೆ ಸರಿ ಅಂತ ಇರಬೇಕಲ್ವಾ? ನಿಮಗೆ ಸರಿ ಕಾಣಿಸ್ತಾ ಇದೆಯಾ? ನೀವೇ ಹೇಳಿ. ಕಾನೂನು ಕ್ರಮಕ್ಕೂ ಮುಂದುವರಿತೀವಿ ಆತನ್ನ ಅಂಟಿಲ್ ಈ ಮಸ್ಟ್ ಬಿ ಪನಿಷ್ಡ್. ಅದನ್ನು ಹೋಮ್ ಸೆಕ್ರೆಟರಿವರೆಗೂ ಹೋಗ್ತೀವಿ. ಇವತ್ತು ನಾವು ನಮ್ಮ ಚೀಫ್ ಸೆಕ್ರೆಟರಿ ಅವ್ರಿಗೆ ಮನವಿ ಕೊಡ್ತೀವಿ. ಯಾಕೆಂದರೆ ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಈ ಸರ್ಕಾರ ಏನು ಎಷ್ಟು ಕೊಟ್ಟರು ಬೇಕಾದ್ರೆ, ಎಲ್ಲಿ ಯಾವ ಪೋಸ್ಟ್ ಬೇಕಾದ್ರೆ, ಯಾರನ್ನ ಬೇಕಾದ್ರೆ ತಂದು ಕುಂಡಿಸ್ತದೆ. ನಾವು ಆ ಕೆಲಸ ಮಾಡೋದಿಲ್ಲ. ನಾವು ಕಾನೂನು ಪ್ರಕಾರ ಯಾರ್ಯಾರ ಕೈಲಿ ಇಡ್ತಾ ಇದೆ, ಯಾರ್ಯಾರು ಕಾನೂನು ಕ್ರಮ ತೆಗೆದುಕೊಳ್ಳೋ ಅವ್ರಿಗೆ ಕೊಡ್ತಾ ಇದ್ದೀವಿ. ಇದನ್ನು ಇಲ್ಲೇ ಬಿಡೋದಿಲ್ಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾವರೆಗೂ ತೊಗೊಂಡು ಹೋಗ್ತೀವಿ. ಅಂತಿಮವಾಗಿ ಕೋರ್ಟ್ ಕಟ್ಟಲೆ ಅದು ತೊಗೊಂಡು ಹೋಗ್ತೀವಿ. ಜೊತೆಗೆ ಬೀದಿಗಳು ಇದರ ವಿರುದ್ಧ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ. ಇವರೇನೋ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ. ಅದನ್ನು ತನಿಖೆ ಮಾಡಬೇಕಲ್ವಾ? ಊಹಿಸಿ, ರಾಜ್ಯಪಾಲರ ಭವನದಲ್ಲೇ ಲೀಕ್ ಆಯ್ತು ಅಂತ ಹೇಳಕ್ಕೆ ತನಿಖೆ ಮಾಡಿದ್ದಾನ? ಡಸ್ ಯು ಹ್ಯಾವ್ ಎನಿ ಎವಿಡೆನ್ಸಸ್? ಈ ಥರ ಲೀಕ್ ಮಾಡಿಕೊಂಡು ಇವನು ಲೆಟ್ರನ್ನೇ ವೈರಲ್ ಮಾಡಿಕೊಂಡು ಇವನೇ ಮಾಡಿಲ್ಲ ಅಂತ ಏನು ಗ್ಯಾರಂಟಿ? ಕಮ್ಯುನಿಕೇಷನ್ ಬಿಟ್ವೀನ್ ದಿ ಲೋಕಾಯುಕ್ತ ಆ್ಯಂಡ್ ರಾಜ್ಯಪಾಲರು. ಹೌದು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಕಳ್ಳ ಏನಂತಾನೆ, ನನ್ನ ಮೇಲೆ ಆಪಾದನೆ ಬರ್ತಂತ ಅಲ್ಲಿಂದ ಬಂತು ಅಂತ ಹೇಳ್ಬಿಡ್ತಾನೆ. ತಪ್ಪಿಸ್ಕೋಬೇಕಲ್ಲ ಆಪಾದನೆಯಿಂದ. ರಾಜ್ಯಪಾಲರು ಕೇಳಿದ್ದಾರೆ ಪ್ರಶ್ನೆನ, ನಿಮ್ಮ ನಡೀತಾ ಇರ್ತಕ್ಕಂಥ ಪತ್ರ ವ್ಯವಹಾರಗಳು ಬೇರೆ ಕಡೆ ಹೇಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದಾರಲ್ಲ. ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟರಲ್ಲ, ಕೆಲವ್ರ ಮೇಲೆ ಅಪಾದನೆ ಮಾಡಿದ್ರು. ಅದೆಲ್ಲ ಸುಳ್ಳು. ಹಂಗಾದ್ರೆ ಅದಕ್ಕೆ ದಾಖಲೆ ಇಲ್ವಾ? ಕಿಶೋರ್ ಕುಮಾರ್ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಇಲ್ಲೇ ಇದೆ, FIR ಇದೆ. ಶ್ರೀಧರ್ ಅಂತಕ್ಕಂಥ 12 ಪೇಜ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಒಂದು ತನಿಖೆಯಲ್ಲಿ ಹೇಳ್ತಾರೆ ಲೋಕಾಯುಕ್ತದವ್ರಿಗೆ, ನೀವು ಕೇಸ್ನ ಇನ್ನು ಇನಿಷಿಯಲ್ ಸ್ಟೇಜಲ್ಲೇ ಮುಗಿಸ್ಬಿಡ್ತಾ ಇದ್ದೀರಿ, ಇದು ಮಾಡದೆ ಕಣ ಅಂತ ಈ ಕೇಸೇ ಬೇಡ ಅಂತ ಡಿಸ್ಮಿಸ್ ಮಾಡಿದ್ದಾರೆ. ಇನಿಷಿಯಲ್ ಫಾರ್ಮಾಲಿಟೀಸಲ್ಲೇ ಮುಗಿಸೋದು, ಕೇಸ್ ತನಿಖೆನೇ ಮಾಡೋದಿಲ್ಲ. ಲೋಕಾಯುಕ್ತಕ್ಕೆ ಅಂತ ಸಂತೋಷ್ ಹೆಗ್ಡೆ ಇದ್ದಂಥ ಲೋಕಾಯುಕ್ತ ಈಗಿಲ್ಲ. ಅದಕ್ಕೆ ಹಲ್ಲು ಮತ್ತೊಂದು ಮಗದೊಂದು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ. ACB ನೇರವಾಗಿ ರಾಜ್ಯ ಸರ್ಕಾರ ಇವತ್ತು ಯಾವ ಸ್ಥಿತಿ ಮಾಡಿದ್ದಾರೆ. ಕ್ಯಾಬಿನೆಟ್ ಏನು ಮಾಡಬೇಕಾದ್ರೆ ಅಧಿಕಾರಿಗಳು ಏನೇ ಮಾಡಬೇಕಾಗಲಿ, ಯಾರು ಏನು ಹೇಳಿದ್ರೆ ಕ್ಯಾಬಿನೆಟ್ಗೆ ಬಂದು ಹೋಗಬೇಕು, ಕ್ಯಾಬಿನೆಟಲ್ಲೇ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಮಾಡೋಕ್ಕೆ ಯಾಕೆ ಭಯನಾ? ಅದೇ ಇದು ಪಬ್ಲಿಕ್ ಡೊಮೈನಲ್ಲಿ ಇದ್ದೀವಿ ನಾವು. ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳು ಹೊರಗಡೆ ಹೋದ್ರೆ ಏನು ತಪ್ಪು? ಏನು ಮಾಡ್ಕೊಂಡಿದ್ರಿ? ಹೊಸ ಕಾನೂನು ಮಾಡ್ಕೊಂಡಿದ್ದೀರಿ. ಎಲ್ಲ ಕ್ಯಾಬಿನೆಟ್ಗೆ ಬರಬೇಕು, ಪ್ರತಿಯೊಂದು ಕ್ಯಾಬಿನೆಟ್ಗೆ ಬರಬೇಕು. ಹೊಸ ಇನ್ನೆಷ್ಟಿದಾವೆ ಹಗರಣಗಳು, ಎಲ್ಲೆಲ್ಲಿ ಬಯಲು ಬರ್ತಾವೆ ಯಾರು ಗೊತ್ತು? ಎಲ್ಲರೂ ನೋಡಿದ್ದೀರಾ? ಸರ್ಕಾರಿ ದುಡ್ಡಿನ ವಾಲ್ಮೀಕಿ ಹಗರಣ ಏನಾಯಿತು? ನೇರವಾಗಿ ಡ್ರಾ ಮಾಡ್ಕೊಳ್ಳೋದು ಎಲ್ಲರೂ ಕೇಳಿದ್ದೀರಾ? ಇಟ್ ಈಸ್ ದ ಫಸ್ಟ್ ಕೈಂಡ್ ಆಫ್ ಕರಪ್ಷನ್ ಕರ್ನಾಟಕದಲ್ಲಿ. ಬರೀ ಸುಳ್ಳು. ನಾವು ಕೊಟ್ಟಿದ್ದೀವಿ ಗ್ಯಾರಂಟಿ. ಎಲ್ರಿಗೆ ಗ್ಯಾರಂಟಿ ಕೊಡ್ತಾವ್ರೆ? 15 kg ಅಕ್ಕಿ ಕೊಡ್ತಾವ್ರಾ? ಹಾಂ, ಬಸ್ ಚಾರ್ಜ್ಗಳನ್ನ ಒಂದಿಷ್ಟು ಮಾಡಿಕೊಂಡು ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 2 ರೂಪಾಯಿ ಇದನ್ನ ಎಲೆಕ್ಟ್ರಿಸಿಟಿ ಚಾರ್ಜ್ನ 7.5 ರೂಪಾಯಿ ಮಾಡಿಕೊಂಡು 200 ಯೂನಿಟ್ ಕೊಡ್ತಾರೆ. 200 ಯೂನಿಟ್ ಯಾರಿಗಾರ ಇವ್ರು ಹೇಳಿರಲ್ಲ 200 ಯೂನಿಟ್ ಕೊಡ್ತೀವಿ ಅಂತ. ಅಕ್ಕಿ ಮೋದಿಯವ್ರು ಕೊಡ್ತಾರೆ, ಅಕ್ಕಿನ ಕೊಟ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡಿವಿಯೇಷನ್ ಆಗೋದು ಬೇಡ. ದಯಮಾಡಿ ಈ ಅಧಿಕಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತಕ್ಕಂಥದ್ದು ನಾವು ಮಂಡ್ಯ ಸಂಸದರ ಪರವಾಗಿ, ಮಂಡ್ಯ ಜಿಲ್ಲಾ ಜನತೆಯ ಪರವಾಗಿ ಕೇಳ್ಕೊಳ್ತೀವಿ.
MLCಗಳಾದಂಥ ವಿವೇಕ್ರವರು ನನ್ನ ಜೊತೆಲಿದ್ದಾರೆ. ಇವತ್ತಿನ ಮುಖ್ಯ ವಿಚಾರ ನಮ್ಮ ದೇಶದ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗಿ ನಿಲ್ತಾ ಇದೆ ಅನ್ನೋದು ಭಾಳ ಆಶ್ಚರ್ಯ ಮತ್ತು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗ್ತದೆ. ಒಬ್ಬ ಪೊಲೀಸ್ ಅಧಿಕಾರಿ ಕೇಂದ್ರ ಸಚಿವರು ಮತ್ತು 2 ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಕುಮಾರಸ್ವಾಮಿಯವರ ಬಗ್ಗೆ ಮಾತಾಡೋಕ್ಕೆ ಬಳಸಿರ್ತಕ್ಕಂಥ ಹೋಲಿಕೆ ಪದ ಎಷ್ಟರ ಮಟ್ಟಿಗೆ ಕರ್ನಾಟಕದ ನೆಲದಲ್ಲಿ ನಾವಿದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಮುಖ್ಯ ಚರ್ಚೆಗೆ ಬರ್ತಕ್ಕಂಥ ವಿಚಾರ. ಇವರೊಬ್ಬರು ಚಂದ್ರಶೇಖರ್ ADGP, ಆಂಧ್ರ ಮೂಲದ ಪೊಲೀಸ್ ಅಧಿಕಾರಿ. 8 ವರ್ಷದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಇಷ್ಟ ಇವರಿಗೆ ಕರ್ನಾಟಕ ಮತ್ತು ಬೆಂಗಳೂರು. 8 ವರ್ಷದಿಂದ ನೋಡಿ ಎಷ್ಟು ಪ್ರಭಾವಿ ಅಧಿಕಾರಿ. 8 ವರ್ಷದಿಂದ ಟ್ರಾನ್ಸ್ಫರ್ಗಳೇ ನೋಡದೆ ಬೆಂಗಳೂರಿನಲ್ಲೇ ಇದ್ದಾರೆ. ಭಾಳ ಇಷ್ಟ ಇವರಿಗೆ ಕರ್ನಾಟಕ ಮತ್ತು ಬೆಂಗಳೂರು. ಇವರು ಕರ್ನಾಟಕ ಜನರ ಟ್ಯಾಕ್ಸ್ನಲ್ಲಿ ಸಂಬಳ ಕೊಡ್ತಕ್ಕಂಥ, ಸಂಬಳ ಪಡಿತಕ್ಕಂಥ ಅಧಿಕಾರಿಯಾಗಿದ್ದಾರೆ ಇಲ್ಲಿ ಕೆಲಸ ಮಾಡಿಕೊಂಡು. ಇಲ್ಲಿ ಕನ್ನಡ ನಾಡಿನ ಜನನಾಯಕರ ಬಗ್ಗೆ ಮಾಡ್ತಿರತಕ್ಕಂಥ ಒಂದು ಹೋಲಿಕೆ ಪದಗಳು ಮತ್ತು ಒಂದು ಆರೋಪಗಳೇನಿದೆ, ಇವ್ರಿಗೆ ಯಾವ ಸ್ಪೆಷಲ್ ಕಾನೂನಿದೆ ಅಂತ ನನಗೆ ಗೊತ್ತಿಲ್ಲ ಇವ್ರು ಮಾತಾಡೋಕ್ಕೆ ಅದನ್ನೆಲ್ಲ. ಈತ ಒಬ್ಬ ಪೊಲೀಸ್ ಅಧಿಕಾರಿ, ತನ್ನ ಲಿಮಿಟೇಷನ್ ಏನು, ತಾನು ಏನು ಮಾಡ್ಬೋದಾಗಿತ್ತು, ಅದನ್ನು ಇವರು ಮಾಡಿದರೆ ನಾವೀ ಪ್ರಶ್ನೆ ಬರ್ತಿರಲಿಲ್ಲ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು ನಿಜ. ವಯಲಿ ಕಾವಲ್ ಹತ್ರ 32 ಅಂತಸ್ತಿನ ಅಪಾರ್ಟ್ಮೆಂಟು ಏನೋ ಕಮರ್ಷಿಯಲ್ ಬಿಲ್ಡಿಂಗು ಕಟ್ತಾ ಇದ್ದಾರೆ. ಯಾರು ಪರ್ಮಿಷನ್ ಕೊಟ್ಟರು, ರಾಜಕಾವಲೆ ಮೇಲೆ ಮಾಡ್ತಿರ್ತಕ್ಕಂಥದ್ದನ್ನು ಯಾರು ಹೇಳಿದ್ರು ಇವ್ರಿಗೆ, ಇದನ್ನು ಪರ್ಮಿಷನ್ ಕೊಟ್ಟವ್ರು ಯಾರು, ಮತ್ತು ಇನ್ನೂ ಅನೇಕ ಇತರ ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಅರೆ, ಒಬ್ಬ ಜನನಾಯಕನ ಕೆಲಸನೇ ಅದು. ಯಾರು ಎಲ್ಲಿ ತಪ್ಪು ಮಾಡ್ತಾರೆ ಅದನ್ನು ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥದ್ದು ಜನನಾಯಕನ ಕೆಲಸ. ಆದರೆ ಈತ ಮಾಡಿರೋದೇನು, ಚಂದ್ರಶೇಖರ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಪ್ರಜಾಪ್ರಭುತ್ವ ತಲೆ ತಗ್ಸ್ತಕ್ಕಂಥ ವಿಚಾರ. ಇವರು ಹೆಚ್ಚು ಅಂದರೆ ಚೀಫ್ ಸೆಕ್ರೆಟರಿಗೆ ಒಂದು ಕಂಪ್ಲೇಂಟ್ ಮಾಡಿಬೋದಾಗಿತ್ತು, ನನಗೆ ಹಿಂಗೆ ಟಾರ್ಗೆಟ್ ಮಾಡಿದ್ದಾರೆ, ಈ ಥರ ಆಗಿದೆ ಅಂತೇಳಿ ಅವರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು. ಇನ್ನೂ ಮೀರಿ ಹೋಗೋದಾದರೆ ಕೋರ್ಟ್ ಇದೆ, ಮಾನನಷ್ಟಕ್ಕೆ ಹೋಗ್ಬೋದಾಗಿತ್ತು. ಇವ್ರಿಗೆ ಕರ್ನಾಟಕ ನೆಲದ ಸಂಬಳ ಬೇಕು, ಇಲ್ಲಿ ಜನನಾಯಕರ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅಥವಾ ಇಲ್ಲಿ ಕಾನೂನನ್ನ ಪಾಲಿಸ್ತಕ್ಕಂಥದ್ದು ಇವ್ರ ಕರ್ತವ್ಯ ಅಲ್ವಾ? ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡೋಕ್ಕೆ ಅಥವಾ ಅವರ ತನಿಖೆ ಮಾಡೋಕ್ಕೆ ಈತ ಲೆಟ್ರ್ ಬರೀತಾರೆ ಸಂಬಂಧಪಟ್ಟ ಇಲಾಖೆಗೆ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಗೆ? ಒಬ್ಬ ಗವರ್ನರ್ನ ಪ್ರಶ್ನಿಸ್ತಕ್ಕಂಥದ್ದು. ಗವರ್ನರ್ ಅಂದರೆ ಆತ ಪ್ರೆಸಿಡೆಂಟ್ನ ಒಬ್ಬ ರೆಪ್ರೆಸೆಂಟೇಟಿವ್. ಏನು ಬಂತು, ಎಲ್ಲಿಗೆ ಬಂದು ನಿಂತಿದೆ? ನಾವೇನು ಪಾಕಿಸ್ತಾನದಲ್ಲ ಇದ್ದೀವಿ? ನಾವೆಲ್ಲಿದ್ದೀವಿ ಈಗ? ಅಗೋರಾತ್ರಿ ಏನು ಬೇಕಾದ್ರೂ ಮಾಡ್ಬೋದು ಮಿಲಿಟ್ರಿಯವರು ಅಥವಾ ಅಧಿಕಾರಿಗಳು ಅನ್ನೋದಾದರೆ ಈ ಡೆಮಾಕ್ರಸಿಗೆಲ್ಲ ಅರ್ಥ ಇದೆ. FIR ಆದವರೆಲ್ಲ ಹಂಗಾರೆ ಈ ಒಂದು ಪದ ಬಳಸಿದಾರಲ್ಲ ಅವರು, ಆ ಪದಕ್ಕೆ ಹೋಲಿಕೆ ಆಗ್ತಾರ? ಹಂಗೆ ಹೇಳೋದಾದರೆ ಪಾಪ ನಮ್ಮ ಜನನಾಯಕರಾದಂಥ, ರಾಜ್ಯದ ಜನನಾಯಕರಾದಂಥ ಯಡಿಯೂರಪ್ಪನವರಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿದ್ದಾರೆ, ಎಲ್ಲರ ಮೇಲೂ FIR ಆಗಿವೆ. ಅದಕ್ಕೆ ಈ ಪದ ಹೋಲಿಸ್ತೀರಾ? ಯಾರು ನಿಮ್ಮ ಲಿಮಿಟೇಷನ್ಗಳನ್ನ ನೀವು ಅರ್ಥ ಮಾಡ್ಕೊಳ್ದೆ ಮಾತಾಡೋಕ್ಕೆ ನಿಮ್ಗೆ ಇಷ್ಟ ಸತ್ರ ಕೊಟ್ಟಿರೋರು ಯಾರು? ಕನ್ನಡದ ಸಂಬಳ ಬೇಕು ನಿಮಗೆ? ಕನ್ನಡ ನಾಯಕರುಗಳ ಬಗ್ಗೆ ನಿಮಗೆ ಗೌರವ ಇಲ್ವಾ? ಅಪರಾಧ ಮಾಡಿದರೆ ತನಿಖೆ ಆಗತ್ತೆ, ಕಾನೂನು ಪ್ರಕಾರ ಕ್ರಮ ಆಗತ್ತೆ. ಇಷ್ಟು
ಲಜ್ಜೆಗೆಟ್ಟಂಗೆ ನಡ್ಕೊಳ್ಳೋಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಇದನ್ನೆಲ್ಲ ನಾವು ಸಹಿಸ್ಕೊಂಡು ಕೂತ್ಕೋಬೇಕಾಗ್ತದ? ಅಥವಾ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಒಪ್ಕೊಳ್ಳೋದಾದರೆ, ಈ ಒಂದು ಆ ಅಧಿಕಾರಿ ಮಾತಾಡಿರ್ತಕ್ಕಂಥ ದಾಟಿನ ಒಪ್ಕೊಳ್ಳೋದಾದರೆ ಬಹುಶಃ ಈ ರಾಜ್ಯದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಆಗತ್ತೆ. ಮತ್ತೆ ಇದನ್ನು ಕಾಂಗ್ರೆಸ್ನವರು ಪಶ್ಚಾತ್ತಾಪ ಪಡಬೇಕಾಗತ್ತೆ ಮುಂದೊಂದು ದಿವಸದಲ್ಲಿ. ಇವೆಲ್ಲ ಅಧಿಕಾರಗಳು ಬರ್ತವೆ ಹೋಗ್ತವೆ. ಇಟ್ ಇಸ್ ಎ ಡೆಮೋಕ್ರಸಿ. ಜನ ಇಷ್ಟಪಟ್ಟಾಗ ಅಧಿಕಾರ ಕೊಡ್ತಾರೆ. ಆವಾಗ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ. ಅದನ್ನು ಎನ್ಕರೇಜಿವ್ ಆಗಿ ನೀವೇನೋ ಪದಗಳು ಮಂತ್ರಿಗಳು ಮಾತಾಡ್ತಿರೋದೇನು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನು ಏನು ನೋಡಿ ಹೆಂಗೆ ಉತ್ತರ ಕೊಟ್ಟಿದ್ದಾನೆ. ನೆನ್ನೆ ನಮ್ಮ ಚಲರಾಯಸ್ವಾಮಿ ಅವ್ರು ಹೇಳ್ತಾರೆ, ನೆನ್ನೆ ಪ್ರೆಸ್ನಲ್ಲಿ, ನಮ್ಮ ಮಂಡ್ಯ ಪ್ರೆಸ್ನಲ್ಲಿ ನೋಡಿ ಅದನ್ನು ಹೆಂಗೆ ಕೊಟ್ಟಿದ್ದಾನೆ ಉತ್ತರ ಅಂತ ಹೇಳ್ತಾರೆ. ಇವರೆಲ್ಲ ಮಂತ್ರಿ ಆಗಬೇಕಾ? ಈ ರಾಜ್ಯದ ಕಾನೂನು, ಈ ರಾಜ್ಯದ ಒಂದು ಗೌರವ ಕಾಪಾಡೋಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ಲ. ಎಲ್ಲಿಗೆ ತೊಗೊಂಡೋಗ್ಬಿಡ್ತಾ ಇದ್ದಾರೆ ಈ ಸರ್ಕಾರ? ಯಾರು ಅಧಿಕಾರಿಗಳು ಬಿಟ್ಬಿಟ್ಟು ಇತ್ತ ಮಾತಾಡಿಸಿ ಯಾರನ್ನಾರ ಕುಗ್ಗಿಸ್ಬೇಕು ಅಂತ ಏನಾರು ಪ್ರಯತ್ನ ಮಾಡ್ತಾ ಇದ್ದೀರಾ? ನಾಳೆ ದಿನ ಈ ಅಧಿಕಾರ ಶಾಶ್ವತನ? ನಾಳೆ ದಿನ ಮತ್ತೆ ಬರೋಲ್ವಾ ಬೇರೆ ಸನ್ನಿವೇಶಗಳು? ಆಯ್ತು, ಇನ್ನು 3 ವರ್ಷಕ್ಕೆ ಚುನಾವಣೆ ಬರಲ್ವೇ? ಎಲ್ಲಿಗೆ ಹೋಗಿ ನಿಲ್ಸಕ್ಕೆ ಮಾಡಿದ್ದೀರಿ ನಮ್ಮ ರಾಜ್ಯನ? ಕಳೆದ 2 ವರ್ಷಗಳಿಂದ ರಾಜ್ಯದ ಪೊಲಿಟಿಕಲ್ ವ್ಯಾಲ್ಯೂಸ್ ಕಮ್ಮಿ ಆಗಿದೆ. ನಿಮ್ಮ ಸದರಗಳಿಂದ ಈ ಅಧಿಕಾರಿಗಳು ಈ ಹಂತಕ್ಕೆ ಹೋಗಿ ನಿಂತಿದ್ದಾರೆ. ಮುಂದೆ ಕಾಂಗ್ರೆಸ್ನವರು ಇದಕ್ಕೆ ಭಾಳ ದೊಡ್ಡ ಬೆಲೆ ತರಬೇಕಾಗತ್ತೆ. ನೀವು ಇದನ್ನು ಎನ್ಕರೇಜ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇದರಷ್ಟು ದೊಡ್ಡ ದುರಂತ ಇನ್ನೊಂದಿಲ್ಲ. ಗವರ್ನರ್ ಆಫೀಸ್ನ ತನಿಖೆ ಮಾಡಬೇಕು ಅಂತ ಹೇಳೋ ಅಷ್ಟು ಅಧಿಕಾರ ಈತನಿಗೆ ಯಾರು ಕೊಟ್ಟರು? ಪತ್ರ ಬರೆದಿದ್ದಾರಲ್ಲ. ಈ ರಜದ ದಿನದಲ್ಲಿ ಮೊನ್ನೆ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರಲ್ಲ ಚಂದ್ರಶೇಖರ್, ಆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದು ರಜದ ದಿನದಲ್ಲಿ ಈ ಥರದ್ದೊಂದು ಪತ್ರನ ತನ್ನ ಕೊಲೀಗ್ಸ್ಗೆ ಅಂತ ಬರೆದಿದ್ದಾರೆ. ಇದಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಈ ಬಿಳಿ ಹಾಳೆಯಲ್ಲಿ ತನ್ನ ಕೊಲೀಗ್ಸ್ಗೆ ಬರೀತಕ್ಕಂಥ ಪತ್ರ ಇದು. ಬಿಳಿ ಹಾಳೆಯಲ್ಲಿ ತನ್ನ ಲೆಟ್ರೇಡ್ ಇಲ್ಲ. ಇದು ಆದೇಶ ಕೊಡ್ತಕ್ಕಂಥದ್ದು, ಸ್ಥೈರ್ಯ ತುಂಬತಕ್ಕಂಥದ್ದು. ಏನು ಮಾಡಕ್ಕೆ ಹೊರಟಿದ್ದೀರಿ ನಮ್ಮ ರಾಜ್ಯದ ಗೌರವನ? ಇಡೀ ವ್ಯವಸ್ಥೆನೇ ತಲೆ ತಗ್ಸ್ಬೇಕಾದ ಪರಿಸ್ಥಿತಿಗೆ ತಂದು ಬಿಟ್ಟಿದ್ದೀರಲ್ಲ. ಈ ಮೂಲಕ ನಾನು ಹೇಳೋದೆಷ್ಟೇ, ಲೋಕಾಯುಕ್ತ ಮಾನ್ಯ ನ್ಯಾಯಾಧೀಶರು BS ಪಾಟೀಲ್ ಅವರು ಇದನ್ನು ಗಮನಿಸಬೇಕಾಗ್ತದೆ. ಇದೆಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವದ ಅಣುಕು. ನೀವು ಈ ವ್ಯವಸ್ಥೆನ ಸರಿ ಮಾಡದೇ ಇದ್ದರೆ ಮುಂದೆ ನಮ್ಮ ರಾಜ್ಯಕ್ಕೆ ಗೌರವ ಬರಲ್ಲ. ಭಾಳಷ್ಟು ಶ್ರಮ ಬಿದ್ದು ಜನಸೇವೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರುಗಳೆಲ್ಲ. ಪಕ್ಷಗಳು ಯಾವ್ದಾರ ಆಗಲಿ, ಸಿದ್ದರಾಮಯ್ಯನವರಾಗಲಿ, ಯಡಿಯೂರಪ್ಪನವರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಇನ್ನೂ ಅನೇಕ ರಾಜಕಾರಣಿಗಳಿದ್ದಾರೆ. ತಪ್ಪಿದರೆ ಕಾನೂನು ಕ್ರಮ ತಗೊಳುತ್ತೆ. ಅದನ್ನು ನೀವು ಹೇಳೋಕ್ಕೆ, ನೀವು ತೀರ್ಮಾನ ತಗೊಳ್ಳೋಕ್ಕೆ ಅಥವಾ ಇಂಥ ಪದಗಳು ಬಳಸೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದು? ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ತಿಂತಾ ಇರೋರು ನೀವು. ನಿಮ್ಮ ಕಾನೂನಿನ ಇತಿಮಿತಿಗಳು ನಿಮಗೆ ಅರಿವಿಲ್ವಾ? ಈ ಖಾಲಿ ಹಾಳೆಯಲ್ಲಿ ಬರೆದು ನೀವು ಈ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರಲ್ಲ, ನಾಳೆ ದಿನ ಭಾಳ ಕರ್ನಾಟಕದ ಜನ ಇವ್ರ ಯೋಗ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಆಯ್ತಪ್ಪ, ನಾನು ಹೇಳೋದಿಷ್ಟೇ, ನೀವು ಅಕ್ರಮವಾಗಿ ಕಟ್ತಾ ಇದ್ದೀರಿ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅಕ್ರಮವಾಗಿ ಕಟ್ತಾ ಇದ್ದೀರಾ ಇಲ್ವಾ ಅಂತ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ದಾಖಲೆ ಕೊಡಿ. ಸರಿ ಇದೆ ಮೇಡಮ್, ನಮ್ಗೆ ಹಿಂಗಾಗಿದೆ ಅಂತ ಹೇಳಿ. ಅದು ಬಿಟ್ಬಿಟ್ಟು ನೀವು ಮಾಡ್ತಿರೋ ತಪ್ಪನ್ನ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಈ ಥರದ್ದು ನ್ಯೂಸೆನ್ಸ್ ಮಾಡೋದು. ಇವತ್ತು ಚೀಫ್ ಸೆಕ್ರೆಟರಿಗೆ MLAಗಳೆಲ್ಲ ಹೋಗಿ ಆತನ ಮೇಲೆ ಸಸ್ಪೆನ್ಷನ್ ಇಡಬೇಕು, CBI ತನಿಖೆ ಆಗಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ಅವರಿಗೆ ಮೆಮೊರಾಂಡಮ್ ಕೊಡೋಕ್ಕೆ ಹೊರಟಿದ್ದಾರೆ. ಇಂಥವ್ರನ್ನೆಲ್ಲ ಒಪ್ಕೊಳ್ಳೋದಾದರೆ ಅದು ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ, BJP ಗೌರ್ಮೆಂಟ್ ಆಗಲಿ, ಅಥವಾ JDS ಗೌರ್ಮೆಂಟ್ ಆಗಲಿ, ಇಂಥವ್ರನ್ನೆಲ್ಲ ಸಹಿಸ್ಕೊಳ್ಳೋದು ಒಪ್ಕೊಳ್ಳೋದೇ ಆದರೆ ನಿಮಗೆ ನೀವು ನಾಚಿಕೆ ಪಡಬೇಕಾಗತ್ತೆ ಮುಂದೊಂದು ದಿವಸ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲರೂ ನಿಂತ್ಕೊಳ್ಳಿ.
ಏನೋ ಇದು ಸಂತೋಷ ಪಡುವಂಥ ವಿಚಾರ ಖಂಡಿತ ಅಲ್ಲ. ಇವತ್ತು ಅವ್ರಿಗೆ ಮಾತಾಡಿದರೆ ಇನ್ನೊಬ್ಬ ಅಧಿಕಾರಿ ನಾಳೆ ಬೆಳಗ್ಗೆ ನಿಮಗೆ ಮಾತಾಡ್ತಾರೆ. ನಿನ್ನೆ ಸ್ವಾಮಿ ರಿಯಾಕ್ಟ್ ಮಾಡಿದ್ದು ನೋಡಿ ನನಗೆ ಭಾಳ ಆಶ್ಚರ್ಯ ಆಗೋಯ್ತು. ಏನಪ್ಪ ಇವರೆಲ್ಲ ಮಂತ್ರಿ ಆಗಕ್ಕೆ ಲಾಯಕ ಅಂತ. ಜವಾಬ್ದಾರಿ ಬೇಡವಾ? ಇವರೊಬ್ಬ ಜನಪ್ರತಿನಿಧಿ ಇದ್ದಾರೆ, ಈ ಥರನ ಮಾತಾಡೋದು? ಬುದ್ಧಿ ಹೇಳಿ ಅಡ್ವೈಸ್ ಮಾಡೋದು ಬಿಟ್ಟು ಇದೇ ರಾಜಕಾರಣ ಅಂದರೆ? ಇಡೀ ಜಿಲ್ಲೆಯ ಒಂದು ವ್ಯವಸ್ಥೆಗಳನ್ನೇ ಅಧ್ವಾನ ಕೂತಿದೆ. ರಾಜ್ಯದಲ್ಲಿ 2 ವರ್ಷದಿಂದ ನಡಿಬಾರ್ದೆಲ್ಲ ನಡೀತಾ ಇದೆ. ಬಹುಶಃ ಪೊಲಿಟಿಕಲ್ ಇಷ್ಟೊಂದು ಡಿಸ್ಟರ್ಬೆನ್ಸು ರಾಜಕೀಯ ಇದರಲ್ಲಿ ಈ 2 ವರ್ಷದಿಂದ ನಡೀತಿರ್ತಕ್ಕಂಥದ್ದು ಭಾಳ ವಿಪರ್ಯಾಸ. ಈಗ ಈ ಚಂದ್ರಶೇಖರ್ ಮೇಲೆ ಅನೇಕ ಆರೋಪಗಳು ಕೂಡ ಇದೆ. ಹಂಗಾರೆ ಯಾರು ಅದನ್ನು ಪ್ರಶ್ನಿಸಬಾರ್ದಾ? ADGP ಆಗಿದ್ದೀರಾ ಅಂತ ನಿಮ್ಮನ್ನ ಯಾರು ಪ್ರಶ್ನಿಸಬಾರ್ದಾ? ಎಷ್ಟು ಕಂಪ್ಲೇಂಟ್ಗಳಿದೆ ಸರ್ ನಿಮ್ಮ ಮೇಲೆ? ಯಾವ್ಯಾವ ಕಥೆಯಲ್ಲಿದೆ? ಎಲ್ಲ ಇಲ್ಲಿದೆ ದಾಖಲೆಗಳು. ಎಷ್ಟು ಕಂಪ್ಲೇಂಟ್ ಇದೆ, ಯಾವ್ಯಾವ ಎಡವಟ್ಟುಗಳು ನೀವು ಮಾಡಿದ್ದೀರಿ, ಎಲ್ಲವೂ ಇದೆ ಇಲ್ಲಿ. ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಕೋರ್ಟ್ ಆದೇಶ ಆಗಿದೆ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತ. ಕೋರ್ಟ್ ಆದೇಶ ನಿಮ್ಮ ಮೇಲೆ ತನಿಖೆ ಮಾಡಿ ಅಂತ ಆಗಿದೆ. ನೀವು ಇನ್ನೊಬ್ಬರ ಬಗ್ಗೆ ಇಷ್ಟಗೌರವಾಗಿ ಅದು ಒಬ್ಬ ಜನನಾಯಕನ ಬಗ್ಗೆ. ಇದನ್ನು ಸಹಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾನು ಈ ಮೂಲಕ ಮಾನ್ಯ ಚೀಫ್ ಸೆಕ್ರೆಟರಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ, ಒಂದು ವೇಳೆ ಇದಕ್ಕೇನಾದ್ರು ನೀವು ಆಸ್ಪದ ಕೊಟ್ಟರೆ ಭಾಳ ದೊಡ್ಡ ತಪ್ಪುಗಳು ಆಗ್ತವೆ ಅಂತ ನಾನು ಈ ಮೂಲಕ ಹೇಳ್ತಾ, ಕೂಡಲೇ ಅವ್ರನ್ನ ಸಸ್ಪೆನ್ಷನ್ ಇಡಬೇಕು, ಆತನ ಮೇಲೆ ಎನ್ಕ್ವೈರಿ ಮಾಡಬೇಕು. ಇಷ್ಟೊಂದು ಅಧಿಕಾರ ಅವರಿಗೆ ಯಾರು ಕೊಟ್ಟಿದ್ದು ಅಥವಾ ಯಾವ ಸದರದ ಮೇಲೆ ಈತ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅದೆಲ್ಲವೂ ಚರ್ಚೆ ಆಗಬೇಕು ಮತ್ತು ತನಿಖೆ ಆಗಬೇಕು. ಮತ್ತು ಈ ಗವರ್ನರ್ ಆಫೀಸ್ನ ತನಿಖೆ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೇಳಿದ್ರಲ್ಲ, ಅದ್ರ ಬಗ್ಗೆ ಭಾಳ ಚೀಫ್ ಸೆಕ್ರೆಟರಿ ಅವರು ಮತ್ತು ಈ ರಾಜ್ಯದ ಜವಾಬ್ದಾರಿ ವಹಿಸಿರ್ತಕ್ಕಂಥ ರಾಜ್ಯಪಾಲರು ಕೂಡ ಇದೆಲ್ಲೋ ಒಂದು ಕಡೆಗೆ ನಮ್ಗೇನು ಅನಿಸ್ಬಿಟ್ಟಿದೆ ಅಂದರೆ, ಹಂಗಾರೆ ಏನು ಯಾರ್ಯಾರ ಲಿಮಿಟೇಷನ್ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯಪಾಲರು ಕೂಡ ಈತನ ಮೇಲೆ ಕ್ರಮ ತಗೋಬೇಕು. ಮುಖ್ಯವಾಗಿ ಈ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ BS ಪಾಟೀಲ್ ಅವರು ಕೂಡ ಇದನ್ನು ಪ್ರಜಾಪ್ರಭುತ್ವದ ಅಣುಕು ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಕರೆಸಿ ಸಲಹೆ ಕೊಡಬೇಕಾಗ್ತದೆ. ದಯಮಾಡಿ ತಾವು ಕೋರ್ತೀನಿ ನಾನು ಅವ್ರನ್ನ. ಇದನ್ನೆಲ್ಲ ಸಹಿಸ್ಕೊಳ್ಳುವಂಥದ್ದಲ್ಲ. ಯಾವುದೇ ರಾಜಕಾರಣಿಗಳಿಗಾದ್ರೂ ಇದು ತೀರನೇ ಇನ್ಸಲ್ಟ್. ಒಬ್ಬ ಆಂಧ್ರ ಮೂಲದ ಅಧಿಕಾರಿ ಬಂದು ಈ ರೀತಿ ಕನ್ನಡ ನಾಡಿನ ನಾಯಕರುಗಳನ್ನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅನ್ನೋದಾದರೆ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆತನ ಮೇಲೆ ಕ್ರಮ ಆಗಬೇಕು ಅಂತ ನಾನು ಈ ಮೂಲಕ ಹೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ. ವಿಚಾರದಲ್ಲಿ ಯಾವ ಹೋಲಿಕೆ ಮಾಡ್ಕೋಬೇಕು ಅಂತ ಪರಿಜ್ಞಾನ ಬೇಡವಾ? ಆತ ವಿದ್ಯಾವಂತ ಪೊಲೀಸ್ ಅಧಿಕಾರಿ, 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರ ಬಗ್ಗೆ ಹೋಲಿಕೆ ಮಾಡ್ಕೊಳ್ಳೋ ಪದಗಳದು. ಆ ಹೆಸರು ತನ್ನ ಲೆಟರ್ನಲ್ಲಿ ಕೂಡ ಹೆಸರು ಮೆನ್ಷನ್ ಮಾಡಿದ್ದಾನೆ. ಈ ವಿಚಾರವಾಗಿ ಆ ಹೋಲಿಕೆನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ದು ಇದು ಬೇರೆ ಕುಮಾರಸ್ವಾಮಿ ಅವರೊಬ್ರಿಗೆ ಅನ್ವಯಿಸಲ್ಲ. FIR ಯಾರ್ಯಾರಿಗಾಗಿದೆ ಈ ರಾಜ್ಯದ ಲೀಡರ್ಗಳು ಎಲ್ರಿಗೂ ಅನ್ವಯಿಸುತ್ತಿದ್ದು. ಆ ಸೂಕ್ಷ್ಮನೇ ನಾನು ಮಾತಾಡಿದ್ದು. ಕೋರ್ಟು ಆರ್ಡರ್ ಕೊಟ್ಟಿದೆ, ಆತನ ಮೇಲೆ ತನಿಖೆ ಮಾಡಿ ಅಂತ DYSP ಒಬ್ರಿಗೆ ರೆಫರ್ ಮಾಡಿದ್ದಾರೆ. ಕೋರ್ಟ್ ಆರ್ಡರ್ ಇದೆ. ಅದೆಲ್ಲ ಬಹುಶಃ ಬೆಂಗಳೂರಿನಲ್ಲಿ ಇವತ್ತು ಬಿಡುಗಡೆ ಆಗುತ್ತೆ, ಬಿಡುಗಡೆ ಮಾಡ್ತಾರೆ. ಆ ಡೀಟೇಲ್ಸ್ ಕಂಪ್ಲೀಟ್ ಎಲ್ಲ ಬಿಡುಗಡೆ, ನನ್ನ ಹತ್ರನೂ ದಾಖಲೆಗಳಿದೆ. ಆದರೆ ಅದೆಲ್ಲ ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ರಿಲೀಸ್ ಮಾಡ್ತಾರೆ. ಈತನ ಒಂದು ಅವಿವೇಕ್ತನ ಅಥವಾ ಈತನ ದುರಾಂಕಾರ ಇದೆಲ್ಲೋ ಒಂದು ಕಡೆಗೆ ಈ ಅವರು ಕೊಟ್ಟಿರ್ತಕ್ಕಂಥ ಹೋಲಿಕೆ ಇದೆಯಲ್ಲ, ಅದು ನನಗನ್ಸುತ್ತೆ ಈತನಿಗೆ ಅನ್ವಯಿಸುತ್ತೆ ಅದು ಅಂತ. ಕರ್ನಾಟಕ ಸರ್ಕಾರದ ಸಂಬಳ ತಗೊಳ್ತಿರ್ತಕ್ಕಂಥ ವ್ಯಕ್ತಿ ಈತ. ಇಲ್ಲಿ ಜನನಾಯಕರ ಬಗ್ಗೆ ಈ ಥರದ್ದು ಹೋಲಿಕೆ ಮಾಡ್ತಕ್ಕಂಥದ್ದು ಎಲ್ಲೋ ಬಹುಶಃ ಆತನ ಲೋಪಗಳು ಕಥೆಯೆಲ್ಲ ಇಲ್ಲಿ ಓದಿದ್ರೆ ಚರಿತ್ರೆ 121 ಪೇಜಿನ ದಾಖಲೆ ಇದೆ ಒಂದು. ಅದನ್ನು ನಾನು ರಾತ್ರಿ ಓದಿದೆ, ಆಶ್ಚರ್ಯ ಆಯಿತು. ಏನಪ್ಪ ಇದು ಸಿನಿಮಾಗಳಲ್ಲಿ ತೋರಿಸ್ತಾರೆ ಈ ಥರ ಇದ್ದಾರೆ ಅಧಿಕಾರಿಗಳು ಅಂತ. ಅಷ್ಟೊಂದು ಗಂಭೀರ ಆರೋಪಗಳಿದೆ ಈತನ ಮೇಲೆ.
ಈ ಹೋಲಿಕೆ ಯಾರಿಗೆ ಮಾಡ್ಕೋಬೇಕು ಅಂತ ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ ಆತ. ಅದೆಲ್ಲದಕ್ಕಿಂತ ಮೊದಲು ಇದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಆ ಎಚ್ಚರಿಕೆಯನ್ನು ಕೆಲಸ ಮಾಡಲಿ. ಆತನ ಮೇಲೆ ಚೀಫ್ ಸೆಕ್ರೆಟರಿ ಅವರು ಕ್ರಮ ತಗೋಬೇಕು ಮತ್ತು ರಾಜ್ಯಪಾಲರು ಕೂಡ ಗಂಭೀರವಾಗಿ ಪರಿಗಣಿಸಿ ಆತನ ಮೇಲೆ ಕ್ರಮ ಆಗಬೇಕು. ಅದು ನಮ್ಮ ಮುಖ್ಯ ಆಗ್ರಹ ಆಗಿದೆ. ಅಲ್ಲ, ಇದು ನಾನು ಸೂಕ್ಷ್ಮವಾಗೇ ಹೇಳ್ತಾ ಇದ್ದೀನಿ. ಸಿ ಎಂ ಬೆನ್ನಿಗಿದಾರೋ ಇನ್ನೊಬ್ಬರು ಬೆನ್ನಿಗಿದಾರೋ ಯಾವುದೂ ಶಾಶ್ವತ ಅಲ್ಲ. ನಮ್ಮಲ್ಲಿರೋದು 5 ವರ್ಷ. ಚೀಫ್ ಮಿನಿಸ್ಟರ್ಗಳು ಪ್ರತಿಯೊಂದು ನಮ್ಮಲ್ಲಿರೋದು 5 ವರ್ಷಕ್ಕೆ ಮತ್ತೆ ಚುನಾವಣೆಗಳು ಬರ್ತವೆ, ಜನ ಆಯ್ಕೆ ಮಾಡ್ತಾರೆ. ಸಿ ಎಂ ಅವರು ಕೂಡ ಇದನ್ನು ಒಪ್ತಾರೆ ಅಂತ ನಾನು ಭಾವಿಸಿಲ್ಲ. ಅವರು ಮೈಸೂರಿನಲ್ಲಿ ಅವ್ರ ಹೇಳಿಕೆಯನ್ನು ನಾನು ನಿನ್ನೆ ಗಮನಿಸಿದೆ. ಅದು ಕೂಡ ಮೆಚ್ಚುವಂಥದ್ದಲ್ಲ. ಯಾಕೆಂದರೆ ಅವರ ವ್ಯಕ್ತಿತ್ವಕ್ಕೆ ಈ ಥರ ಹೇಳಿಕೆಗಳು ಕೊಡೋವಂಥದ್ದು ಸೂಕ್ತ ಅಲ್ಲ. ನಾನು ನೇರವಾಗಿ ಆರೋಪ ಮಾಡ್ತೀನಿ, ಇದು ಒಬ್ಬ ರಾಜಕೀಯ ಮುಖಂಡನ ಮೇಲೆ ಮಾತಾಡಿರ್ತಕ್ಕಂಥ ವಿಚಾರ ಅಲ್ಲ. ಕರ್ನಾಟಕ ರಾಜ್ಯದ ಜನನಾಯಕರ ಬಗ್ಗೆ ಇರ್ತಕ್ಕಂಥ ಧೋರಣೆ ಈ ಅಧಿಕಾರಿಗೆ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ನನ್ನ ಚರ್ಚೆ ಇದೆ. ವೆದರ್ ಇಟ್ ಈಸ್ ಕುಮಾರಸ್ವಾಮಿ, ವೆದರ್ ಇಟ್ ಈಸ್ ಸಿದ್ದರಾಮಯ್ಯ, ವೆದರ್ ಇಟ್ ಈಸ್ ಯಡಿಯೂರಪ್ಪ, ಈ ಥರದ ಒಂದು ಧೋರಣೆ ಇದೆಯಲ್ಲ, ಆ ಧೋರಣೆ ಬಗ್ಗೆ ನನ್ನ ಆಕ್ಷೇಪ. ಚಂದ್ರಶೇಖರ್ ಅವ್ರನ್ನ SITಗೆ ನೇಮಕ ಮಾಡಿದ್ದು 2018ರಲ್ಲಿ. ಇದೇ ಕುಮಾರಸ್ವಾಮಿ ಅವರಿಗೆ ಅವರ ಹಿನ್ನೆಲೆ ಅವಾಗ ಗೊತ್ತಿರಲಿಲ್ವಾ ಅನ್ನೋದು ಒಂದು. ಮತ್ತೆ ಅವರು ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಏನು ಗಣಿಗಾರಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೇಳಿ ರಾಜ್ಯಪಾಲರ ಮುಂದೆ ಹೇಳಿದ್ರು ಒಂದು ವರ್ಷದ ಹಿಂದೆ. ಯಾವುದೋ ಅಲಿಗೇಷನ್ ಇಲ್ಲದೆ ಹೋದದ್ದು ಈಗ ಇವೆಲ್ಲ ಮೂಡಾದೆಲ್ಲ ಬಂದಾದ ನಂತರ ಇದು ಹೊರಗಡೆ ಬಂದಿರೋದು. ಈ ಸಾಯಿ ಇವ್ರದ್ದು ಏನು ಕೇಸಿದೆ ಅದು ಇವತ್ತೊಂದಲ್ಲ, 13 ವರ್ಷದ್ದು. 13 ವರ್ಷದ ಹಿಂದ್ಲ ಕೇಸ್ನ ಈಗ ರಿಓಪನ್ ಮಾಡಿಕೊಂಡು ಪಾಪ ನಿಂತಿದ್ದಾರೆ. ಅದ್ರ ಬಗ್ಗೆ ನಾನು ಆಕ್ಷೇಪ ಇಲ್ಲ. 13 ವರ್ಷ ಆಗಲಿ 50 ವರ್ಷ ಆಗಲಿ ಕಾನೂನೇ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಒಬ್ಬ ಅಧಿಕಾರಿ ಸಂಬಳ ತಗೊಳ್ತಕ್ಕಂಥ ಕರ್ನಾಟಕ ಸರ್ಕಾರದ ಅಧಿಕಾರಿಗೆ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಇದೆಯಾ? ಅವರ ಇತಿಮಿತಿಗಳ ಅರಿವಿಲ್ಲ ಆತನಿಗೆ. ಅವನ ಮೇಲೆ ಕ್ರಮ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕಿದು.